ರಿಯಲ್ ಎಸ್ಟೇಟ್ ಮತ್ತು ನಿರ್ಮಾಣ ಕ್ಷೇತ್ರದಲ್ಲಿ ಈಗಾಗಲೇ ತನ್ನದೇ ಆದ ವಿಶಿಷ್ಟ ಛಾಪು ಮೂಡಿಸಿರುವ ಪ್ರತಿಷ್ಠಿತ ಆರ್ಬಿಡಿ ಗ್ರೂಪ್ ಆಫ್ ಕಂಪನಿ ಹೊಸ ಯೋಜನೆಗಳನ್ನು ಘೋಷಿಸಿದೆ. ಈಗ ಸಹಕಾರಿ ರಂಗಕ್ಕೆ ಅಧಿಕೃತವಾಗಿ ಪಾದಾರ್ಪಣೆ ಮಾಡಿದೆ. ಆರ್ಬಿಡಿ ಸೌಹಾರ್ದ ಸಹಕಾರಿ ಸಂಘದ ಉದಯದೊಂದಿಗೆ ಸಾಗರದ ಜನತೆಯ ಆರ್ಥಿಕ ಸಬಲೀಕರಣಕ್ಕೆ ಹೊಸ ಭಾಷ್ಯ ಬರೆಯಲಾಗುತ್ತಿದೆ. ಹೌದು, ಆರ್ಬಿಡಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ 2020ರಿಂದ 2030 ಸಾಲಿನ ಆಡಳಿತ ಮಂಡಳಿ ಇತಿಹಾಸ ಸೃಷ್ಟಿಸಿದೆ. ಎಲ್ಲ 13 ಸ್ಥಾನಗಳಿಗೂ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ಉಪಾಧ್ಯಾಯರಾದ ನಾನು ಸಹಕಾರ ಸಂಘದ ಸಹಾಯಕ ನಿಬಂಧಕರಲ್ಲಿ ನಿರೀಕ್ಷಕರಾಗಿ ವರ್ಕ್ ಮಾಡ್ತಿದ್ದು, ಈ ಒಂದು ಆರ್ಬಿಡಿ ಸೌಹಾರ್ದ ಸಹಕಾರಿ ಸಂಘದ ರಿಟರ್ನಿಂಗ್ ಅಧಿಕಾರಿಯಾಗಿ ಮಾನ್ಯ ಸಹಕಾರ ಸಂಘಗಳ ಉಪನಿಬಂಧಕರು ನೇಮಕಾತಿ ಮಾಡಿದರು. ಅದರಂತೆ ದಿನಾಂಕ 2/3/26ರಂದು 13 ಜನ ನಿರ್ದೇಶಕರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಿಸಿರುತ್ತೇನೆ. ಹಾಗೂ ಈ ಒಂದು ಸಹಕಾರಿ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯನ್ನು ಇವತ್ತಿನ ದಿವಸ ಸಂಘದಲ್ಲಿ ಇಟ್ಟುಕೊಂಡಿದ್ದು, ಅದರಲ್ಲಿ ಶ್ರೀ ಮಹಾಬಲೇಶ್ವರ್ MP ರವರು ಅಧ್ಯಕ್ಷರಾಗಿ ಮುಂದಿನ 5 ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಣೆ ಮಾಡ್ತಾ ಇದ್ದೇನೆ. ಹಾಗೆ ಉಪಾಧ್ಯಕ್ಷರಾಗಿ ಶ್ರೀ ಗಣೇಶ್ M ಶೆಟ್ಟಿರವರು ಮುಂದಿನ 5 ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಣೆ ಮಾಡ್ತಾ ಇದ್ದೇನೆ. ಸಂಘದ ಸಾರಥಿಯಾಗಿ ಅಂದರೆ ಅಧ್ಯಕ್ಷರಾಗಿ MP ಶೆಟ್ಟಿ ಹಾಗೂ ಉಪಾಧ್ಯಕ್ಷರಾಗಿ ಗಣೇಶ್ M ಅವರು ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಸಂಘದ ನಿರ್ದೇಶಕ ಮಂಡಳಿಯಲ್ಲಿ ಅನುಭವಿಗಳ ದಂಡೆ ಇದೆ. ಸಾಮಾನ್ಯ ವರ್ಗದಿಂದ ಮಹೇಶ್ ಡಿ, ಅಬ್ದುಲ್ ಜಲೀಲ್, ಮಂಜುನಾಥ ಕೆ, ಶ್ರೀಕಾಂತ್ ಎಲ್ಲ, ರವೀಂದ್ರ ಎ ಶೇಟ್, HL ಶ್ರೀಧರ ಮತ್ತು ಜಗದೀಶ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಮೀಸಲಾತಿ ವಿಭಾಗದಲ್ಲಿ ಆಶಾರಾಣಿ, ವಸಂತಕುಮಾರ್ KB ಪೂಜಾ ಮತ್ತು M ಯಮುನಾ ಅವರು ಆಯ್ಕೆಯಾಗುವ ಮೂಲಕ ಸರ್ವತೋಮುಖ ಪ್ರಾತಿನಿಧ್ಯವನ್ನ ಖಚಿತಪಡಿಸಿದ್ದಾರೆ. ನೂತನ ಅಧ್ಯಕ್ಷ MP ಶೆಟ್ಟಿ ಅವರು ಸಂಘದ ದೂರದೃಷ್ಟಿಯನ್ನ ತೆರೆದಿಟ್ಟಿದ್ದಾರೆ. ಸಾಗರದಿಂದ ಬೆಂಗಳೂರಿನವರೆಗೆ ಆರ್ಬಿಡಿ ಸಮೂಹವನ್ನ ಬೆಳೆಸುವ ಮಹತ್ವಾಕಾಂಕ್ಷೆ ಹೊಂದಿದ್ದಾರೆ. ಆರ್ಬಿಡಿ ಕೋಆಪರೇಟಿವ್ ಸೊಸೈಟಿದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ನಡೆಯಿತು. ಅದರಲ್ಲಿ ನಾನು ಮಹಾಬಲೇಶ್ವರ್ MP ಶೆಟ್ಟಿ ಅಧ್ಯಕ್ಷನಾಗಿ ಹಾಗೂ ಗಣೇಶ್ M ಶೆಟ್ಟಿ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ಇನ್ನೂ 11 ಜನ, ಟೋಟಲ್ 13 ಜನ ಇದ್ದೀವಿ. ಶ್ರೀಧರ್ ಅಣ್ಣವ್ರು ಇದ್ದಾರೆ, ಹಾಗೆ ಇತರ ಬೋರ್ಡ್ ಡೈರೆಕ್ಟರ್ಗಳು ಇದ್ದಾರೆ. ಅಂಚಿನ್ ಮ್ಯಾನೇಜರ್ ಆಗಿ ಅನಿಲ್ ಅವರು ಇದ್ದಾರೆ. ಸೊ ಆಲ್ರೆಡಿ ಬ್ಯಾಂಕಿಂಗ್ ಸೆಕ್ಟರ್ 7 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಅವರು ನಮ್ಮ ಬ್ಯಾಂಕಿಂಗ್ ಬ್ರಾಂಚ್ ಮ್ಯಾನೇಜರ್ ಆಗಿ ಅವರು ಕಾರ್ಯನಿರ್ವಹಿಸ್ತಾರೆ. ಹಾಗೆ ಆರ್ಬಿಡಿ ನಿಮಗೆ ಗೊತ್ತಿದ್ದ ಹಾಗೆ ನಾವು ರಿಯಲ್ ಎಸ್ಟೇಟ್ ಇರ್ಬೋದು, ಇಂಟೀರಿಯರ್ ಇರ್ಬೋದು, ಈಗ ವಾಟರ್ ಪ್ಲಾಂಟ್ ಅಲ್ಲಿ ಬರ್ತಾ ಇದೀವಿ. ಮೊನ್ನೆ ಬುಲೆಟ್ ಶೋರೂಮ್ ಮಾಡಿದ್ವಿ. ಸೊ ಸಾಗರದಲ್ಲಿ ನಮ್ಮದೇ ಆದ ಒಂದು ಉದ್ಯಮನ ವಿಸ್ತರಿಸ್ತಾ ಇದೀವಿ, ಸಾಗರ ಹಾಗೂ ಬೆಂಗಳೂರಲ್ಲಿ. ನಮ್ಮ ಉದ್ದೇಶ ಆಲ್ರೆಡಿ ನಾನು ನಮ್ಮ ಗ್ರೂಪಲ್ಲಿ ಆಲ್ರೆಡಿ ಡಿಸ್ಕಷನ್ ಮಾಡ್ದಂಗೆ, ಏನು ಟಾಟಾ ಗ್ರೂಪಿನ ನೇಮ್ ಇದೆ ಇಂಡಿಯಾದಲ್ಲಿ, ಅದೇ ಥರ ನಮ್ಮ ಆರ್ಬಿಡಿ ಗ್ರೂಪಿನ ನೇಮ್ನ ಎಸ್ಟಾಬ್ಲಿಷ್ ಮಾಡಬೇಕು. ಟೇಕಿಂಗ್ ಫಾರ್ವರ್ಡ್ ಫ್ರಮ್ ಸಾಗರ, ಶಿವಮೊಗ್ಗ ಅಂಡ್ ಕರ್ನಾಟಕನ ಸೆಗ್ಮೆಂಟಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ. ಅದಕ್ಕೆ ಸಪೋರ್ಟ್ ಆಗಿ ವಾಟರ್ ಪ್ಲಾಂಟ್ ಇನ್ನೊಂದು ಸದ್ಯದಲ್ಲಿ ಬರುತ್ತೆ. ಇನ್ನು ಬ್ಯಾಂಕಿಂಗ್ ಬಗ್ಗೆ ಹೇಳ್ಬೇಕಂತಂದ್ರೆ, ಈ ಮಂತ್ ಅಲ್ಲಿ ಒಂದು ಡೇಟ್ ಅನೌನ್ಸ್ ಮಾಡ್ತೀವಿ, ಬ್ಯಾಂಕಿಂಗ್ ಓಪನಿಂಗ್ ದಿನಾನ, ಕೋಆಪರೇಟಿವ್ ಸೊಸೈಟಿ ಓಪನಿಂಗ್ ದಿನಾನ. ಸೊ ಆಲ್ರೆಡಿ ನಾವು ನೆಕ್ಸ್ಟ್ 3 years ಹೇಗೆ ಮಾಡಬೇಕು ಏನು ಅಂತೇಳಿ ಪ್ಲಾನ್ ಮಾಡಿದ್ದೀವಿ. ಏನು ಬಿಸ್ನೆಸ್ ಮಾಡಬೇಕು, ಏನು ಪ್ರಾಫಿಟಬಿಲಿಟಿಯಲ್ಲಿ ಹೋಗಬೇಕು ಅನ್ನೋದನ್ನ, ಮತ್ತೆ ಎಷ್ಟು ಬ್ರಾಂಚಸ್ ಮಾಡಬೇಕು ನೆಕ್ಸ್ಟ್ ಗೋಯಿಂಗ್ ಫಾರ್ವರ್ಡ್ ಅನ್ನೋದ್ರ ಬಗ್ಗೆ, ಪ್ಲಸ್ ಯಾವ ಬಿಸ್ನೆಸ್ ನಾವು ಇನ್ವಾಲ್ವ್ಮೆಂಟ್ ಆಗಬೇಕು ಅನ್ನೋದ್ರ ಬಗ್ಗೆ ಆಲ್ರೆಡಿ ಒಂದು ನಮ್ಮದೇ ಆದ ಬ್ಲೂ ಪ್ರಿಂಟ್ ಇದೆ. ಅದ್ರ ಪ್ರಕಾರ ಮುಂದಿನ ದಿನಗಳಲ್ಲಿ ಕಾರ್ಯನಿರ್ವಹಿಸ್ತೀವಿ. ಒಂದು ಒಳ್ಳೆ ಡೈರೆಕ್ಟರ್ ಟೀಮ್ ಸಿಕ್ಕಿದೆ, ಒಂದು ಒಳ್ಳೆ ಸ್ಟಾಫ್ ಮೆಂಬರ್ನ ಆಲ್ರೆಡಿ ರೆಕ್ರೂಟ್ ಮಾಡಿದ್ದೀವಿ ಬ್ಯಾಂಕ್ ರಿಲೇಟೆಡ್. ಇನ್ನೂ 1-2 ಸೆಗ್ಮೆಂಟ್ ಇದೆ, ಅದನ್ನು ನೆಕ್ಸ್ಟ್ ಮಂತ್ ಮಿಡ್ಡಲ್ಲಿ ಫುಲ್ಫಿಲ್ ಮಾಡ್ತಾ ಇದ್ದೀವಿ. ಸೊ ಒಂದು ಕನಸು ಜೊತೆ ಹೊರಟಿದ್ದೀವಿ. ಹಾಗೆ ಸಾಗರದ ಜನರಿಗೆ, ಈಗ ನಾವು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಇರೋದ್ರಿಂದ ಕೆಲವರು ಸೈಟ್ ಲೋನಿಗೆ ಸುಮಾರು ಬ್ಯಾಂಕ್ಗಳಿಗೆ ಹೋಗ್ತಿದ್ರು, ಕೋಆಪರೇಟಿವ್ ಸೊಸೈಟಿಗಳಿಗೆ ಹೋಗ್ತಿದ್ರು. ಸೊ ಈಗ ನಮ್ಮಲ್ಲೇ ಬರುವಂಥ ಅವಕಾಶಗಳಿದೆ. ಹಾಗೆ ನಮ್ಮ ಶೋರೂಮ್ ಇರೋದ್ರಿಂದ ಬೈಕ್ ಲೋನ್ಗಳನ್ನು ಸಹ ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇಷ್ಟೇ ಅಲ್ಲದೆ ಇನ್ನೂ ಉದ್ದೇಶ ಸಾಗರದಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಒಬ್ರು ಸಾಗರದಲ್ಲಿ ಇರೋರಿಗೆ ನಾವು ಕೊಡೋ ಲೋನಿಂದ ಅವ್ರ ಉದ್ಯಮ ಚೆನ್ನಾಗಾಗಬೇಕು, ಅವ್ರು ಕನ್ಸು ಕಂಡಿರೋ ಮನೆಗಳು ಚೆನ್ನಾಗಾಗಬೇಕು, ಅವ್ರು ಒಳ್ಳೆ ರೀತಿಯಾಗಿ ನಮ್ಮ ಬ್ಯಾಂಕಿಗೆ ಒಳ್ಳೆ ನೇಮ್ ಬರಬೇಕು. ಸೊ ನಮ್ಮಿಂದ ಯಾರು ತಗೊಂಡಿದ್ದು ಅವ್ರಿಗೆ ಒಳ್ಳೇದಾಗಬೇಕು, ಅವರಿಂದ ಬ್ಯಾಂಕಿಗೆ ಒಳ್ಳೇದಾಗಿ, ಕೋಆಪರೇಟಿವ್ ಸೊಸೈಟಿಗೆ ಒಳ್ಳೇದಾಗಿ ನಾವಿನ್ನೂ ಒಳ್ಳೆ ರೀತಿಯಲ್ಲಿ ಎಸ್ಟಾಬ್ಲಿಷ್ ಆಗಬೇಕು. ಹಾಗೆ ಹೇಳ್ತಾ ಇದೆ, 200 ಜನಕ್ಕೆ ಕನಿಷ್ಠ ಒಂದು 200 ಜನಕ್ಕೆ ಜಾಬ್ ಇಲ್ಲಿ ಕ್ರಿಯೇಟ್ ಮಾಡಬೇಕು ಅಂತೇಳಿ. ಸೊ ಅದರ ಒಂದು ನಿರಂತರ ಹೋರಾಟನ ಈಗ ಸದ್ಯಕ್ಕೆ ಆರ್ಬಿಡಿ ಸಂಸ್ಥೆಯಿಂದ ನಾವು ಮಾಡ್ತೇವೆ. ಇನ್ನು ಸಂಸ್ಥೆಯ ಪ್ರಮುಖರಾದ ಅಬ್ದುಲ್ ಜಲೀಲ್ ಮತ್ತು ಮಹೇಶ್ ಅವರು ಮಾತನಾಡುತ್ತಾ ಈ ಸಂಘದ ಸ್ಥಾಪನೆಯ ಹಿಂದಿರುವ ಮಾನವೀಯ ಕಾಳಜಿಯನ್ನ ಎತ್ತಿ ತೋರಿಸಿದ್ದಾರೆ. ರಿಯಲ್ ಎಸ್ಟೇಟ್ ಕ್ಷೇತ್ರದ ಅನುಭವವನ್ನ ಬಳಸಿಕೊಂಡು ಸಾಮಾನ್ಯ ಮತ್ತು ಮಧ್ಯಮ ವರ್ಗದ ಜನರಿಗೆ ಅತ್ಯಂತ ಸುಲಭವಾಗಿ ಸಾಲ ಸೌಲಭ್ಯ ನೀಡಿ ಅವರ ಸ್ವಂತ ಮನೆಯ ಕನಸನ್ನ ನನಸು ಮಾಡುವುದೇ ಈ ಸಂಘದ ಪರಮೋಚ್ಚ ಉದ್ದೇಶ ಎಂದಿದ್ದಾರೆ. ಆರ್ಥಿಕ ಸಾಕ್ಷರತೆ ಮೂಡಿಸುವ ಮೂಲಕ ದೀರ್ಘಕಾಲೀನ ಭದ್ರತೆ ಒದಗಿಸುವುದು ಇವರ ಯೋಜನೆಯಾಗಿದೆ. ಆರ್ಬಿಡಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಅಂತ ಒಂದು ಕೋಆಪರೇಟಿವ್ ಸೊಸೈಟಿ ನಾವು ಇವತ್ತು ಚುನಾವಣೆ ನಡೀತು. ಅದರಲ್ಲಿ ಅಧ್ಯಕ್ಷರಾಗಿ MP ಮಹಾಬಲೇಶ್, ಆಮೇಲೆ ಉಪಾಧ್ಯಕ್ಷರಾಗಿ ಗಣೇಶ್ ಶೆಟ್ಟಿ ಆಯ್ಕೆಯಾಗಿದ್ದಾರೆ.
ಮತ್ತು ನಾವು 13 ಜನ ಡೈರೆಕ್ಟರ್ಸ್ ನಿರ್ದೇಶಕರು ಈ ಕೋಆಪರೇಟಿವ್ ಸೊಸೈಟಿಗೆ ಇದ್ದೀವಿ. ಇದು ಮೂಲತಃ ರಾಯಲ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ RBD ಅಂತ ನಾವು ಸಾಗರದಲ್ಲಿ ಸಂಸ್ಥೆ ಸ್ಟಾರ್ಟ್ ಮಾಡಿದ ಮೇಲೆ ಪ್ರತಿ 2-3 ಇಯರ್ಸಿಗೆ ಒಂದೊಂದಾಗಿ ಆ್ಯಡ್ ಮಾಡಿ 5ರಿಂದ 6ನೇ ಕಂಪನಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕೋಆಪರೇಟಿವ್ ಸೊಸೈಟಿನೇ ಮೂಲವಾಗಿ ಮಾಡೋಕ್ಕೆ ಉದ್ದೇಶ ಏನಂತ ಹೇಳಿದರೆ, ಭಾಳಷ್ಟು ಜನ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ ಭಾಳಷ್ಟು ಜನರ ಹತ್ರ ಒಂದು ಈಗ ಕನಸಿರುತ್ತೆ, ಈಗ ಒಂದು ಮನೆ ಕಟ್ಟಬೇಕು ಅಥವಾ ಸೈಟ್ ತಗೊಳ್ಬೇಕು. ನಾವು ತುಂಬ ಜನ ನೋಡ್ತೀವಿ, ಮತ್ತು ಅವ್ರ ಹತ್ರ ಏಬಲ್ ಆಗಿ ತಿಂಗಳಿಗೆ ಇಷ್ಟು ಕಟ್ಟುವಂಥ ಯೋಗ್ಯತೆಯೂ ಇರುತ್ತೆ, ತಗೊಬೇಕು, ಒಂದು ಸೈಟ್ ತಗೊಬೇಕು ಅಂತ ಹೇಳಿ. ಆದರೂ ಕೆಲವೊಂದ್ಸಲ ಅವರಿಗೆ ಸೈಟ್ ತಗೊಳಕ್ಕಾಗಲ್ಲ, ಮನೆ ಕಟ್ಟೋಕ್ಕೆ ಇದಾಗಲ್ಲ. ಕೆಲವೊಂದು ಸಂಸ್ಥೆಗಳಿಂದಾಗಲಿ ಕೆಲವೊಂದು ಯಾವುದೋ ರೀಸನ್ಗಳಿಂದ ಫಂಡಿಂಗ್ ಆಗಲ್ಲ, ಈ ಥರ ಎಲ್ಲ ಇರುತ್ತೆ. ಸೊ ಈ ಒಂದು ಉದ್ದೇಶದಿಂದ ನಾವು ಈ ಕೋಆಪರೇಟಿವ್ ಸೊಸೈಟಿಯಿಂದ ಲೋನಿನ ಅವಕಾಶನು ಮನೆ ಕಟ್ಟೋರಿಗೆ ಮತ್ತು ಸೈಟ್ ತಗೊಳ್ಳೋರಿಗೆ ನಮ್ಮ ಕಡೆಯಿಂದ ಮಾಡಿಕೊಡೋಣ, ಅತಿ ಕಮ್ಮಿ ಇಂಟ್ರೆಸ್ಟ್ ರೇಟಲ್ಲಿ ಜನರಿಗೆ ಹೆಲ್ಪ್ ಆಗಲಿ ಅನ್ನೋ ಥರ ಒಂದು ಉದ್ದೇಶ ಇದೆ. ಅದಲ್ಲದೆ ಬೇರೆ ಬೇರೆ ಥರ ಸ್ಕೀಮ್ಸು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಇದು ಇವತ್ತಿನ ಬಗ್ಗೆ ಹೇಳ್ಬೇಕಂದ್ರೆ, ಇವತ್ತು ಓನ್ಲಿ ಚುನಾವಣೆ ನಡೆದಿದೆ, ಮತ್ತು ಉದ್ಘಾಟನೆ ಯಾವಾಗ ಅನ್ನೋದನ್ನು ನಾವು ಪ್ರೆಸ್ ಮೀಟ್ ಮಾಡಿ ಇನ್ನೊಂದ್ಸಲ ಯಾವಾಗಾದರೂ ಎಲ್ಲರಿಗೂ ಜನರಿಗೆಲ್ಲ ತಿಳಿಸೋ ವ್ಯವಸ್ಥೆ ಮಾಡ್ತೀವಿ. RBD ಸೌಹಾರ್ದ ಸಹಕಾರ ಸಂಘ ನಿಯಮಿತ ಇದು ನಮ್ಮದು ಇವತ್ತಿನ ಡೇಟಲ್ಲಿ ನಾವು ತುಂಬ ಇಷ್ಟಪಟ್ಟು ಮಾಡಿರೋಂಥ ಒಂದು ಸಂಘ ಇದು. ಇದರ ಉದ್ದೇಶನೇ ಬಡ ಜನರಿಗೆ, ಮಧ್ಯಮ ವರ್ಗದವರಿಗೆ ಲೋನ್ ಕೊಡೋಣ ಅಂತೇಳಿ. ನಾವು ಆಲ್ರೆಡಿ ರಾಯಲ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಈಗ ಆಲ್ರೆಡಿ ಸಾಗರದವ್ರಿಗೆ ಎಲ್ರಿಗೂ ಗೊತ್ತಿದೆ. ನಮ್ಮದು ರಾಯಲ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸಲ್ಲಿ ನಾವು ಸೈಟ್ಗಳನ್ನು, ಲೇಔಟ್ಗಳೇ ನಮ್ಮದು ಸುತ್ತಮುತ್ತ ನಮ್ಗೆ ತುಂಬ ಇದೆ, ಲೇಔಟ್ ಸೈಟ್ಗಳನ್ನು ಕೊಡ್ತದೆ. ಆದರೆ ಎಷ್ಟೋ ಜನಕ್ಕೆ ಇವತ್ತಿನ ಡೇಟಲ್ಲಿ ಯಾವುದೇ ಈ ಸಾಗರದಲ್ಲಿ ಬ್ಯಾಂಕ್ಗಳಲ್ಲಿ ಸೈಟ್ಗಳಿಗೆ ಲೋನ್ ಸಿಗ್ತಾ ಇಲ್ಲ. ನಮ್ಮ ಮೇನ್ ಉದ್ದೇಶ ಇರೋದೇ ನಮ್ಮದು ಸೈಟ್ಗಳಿಗೆ ಲೋನ್ ಕೊಡೋಣ ಅಂತೇಳಿ. ಇದರಿಂದ ತುಂಬ ಜನರಿಗೆ ಅನುಕೂಲ ಆಗುತ್ತೆ, ತುಂಬ ಕಮ್ಮಿ ಇಂಟ್ರೆಸ್ಟ್ ರೇಟಲ್ಲಿ ಕೊಡೋಣ ಅಂತ ನಮ್ಮ ಉದ್ದೇಶ ಆಗಿದೆ. ಆಮೇಲೆ ನಮ್ದು ಒಳ್ಳೆ 13 ಜನ ಆಯ್ಕೆ ಮಾಡಿರೋಂಥ ಮೆಂಬರ್ಸು ನಮಗೆ ಅಧ್ಯಕ್ಷ ಇದ್ದಾಗೆ. ಇಲ್ಲಿ ಯಾರಿಗೆ ಭೇದ ಭಾವ ಅನ್ನೋದು ಯಾರಿಗೂ ಇಲ್ಲ, ಇಲ್ಲಿ ಪ್ರತಿಯೊಬ್ಬರು ಇಲ್ಲಿ ಅಧ್ಯಕ್ಷರೇ. ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಈ ಸಂಘದನ್ನ ನಾವು ಓಪನ್ ಮಾಡ್ತಾ ಇದ್ದೀವಿ. ಮುಂದೊಂದು ದಿನ ಇದು ತುಂಬ ದೊಡ್ಡದಾಗಿ ಬೆಳೆಸೋದಕ್ಕೆ ನಿಮ್ಮ ಮಾಧ್ಯಮದವರಾಗಿರಲಿ, ಇಡೀ ಸಾಗರ ಜನತೆ ನಮಗೆ ಸಹಕಾರ ನೀಡಬೇಕಂತ ನಾನು ಕೇಳ್ಕೊಳ್ತೇನೆ. ಒಟ್ಟಿನಲ್ಲಿ ಸಾಗರದ ಆರ್ಥಿಕ ಭೂದೃಶ್ಯದಲ್ಲಿ ಇದೊಂದು ಹೊಸ ಅಧ್ಯಾಯ. ಬಡವರ, ಮಧ್ಯಮ ವರ್ಗದವರ ಪಾಲಿಗೆ ಈ ಸಂಘವು ಆಶಾದೀಪವಾಗಲಿದೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಶೀಘ್ರದಲ್ಲೇ ಸಂಘದ ಅಧಿಕೃತ ಉದ್ಘಾಟನೆ ನಡೆಯಲಿದ್ದು, ಸಾಗರದ ಜನತೆ ಈ ಹೊಸ ಬದಲಾವಣೆಯನ್ನ ಕುತೂಹಲದಿಂದ ಕಾಯುತ್ತಿದ್ದಾರೆ.